ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ಮಂದಲ್ಪಟ್ಟು ವ್ಯೂ ಪಾಯಿಂಟ್ ಇದೆಯಲ್ಲ, ಅದು ಬ್ಯಾಕ್ ಸೈಡ್ ಬರೋದು ಫಾಲ್ಸು. ತುಂಬ ಸಖತ್ತಾಗಿದೆ. ಲಾಸ್ಟ್ ಟೈಮೇ ಈ ವಿಡಿಯೋ ಅಪ್ಲೋಡ್ ಮಾಡಿದೆ, ಎಲ್ಲರೂ ನೋಡಿರ್ತೀರಾ. ನೋಡಿ, ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಕೆಲವು ಪ್ಲೇಸ್ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೋಸ್ಕರ. ನೋಡಿ, ಸಂಜೆ 4 ಗಂಟೆ ಆಗಿದೆ. ವಿಡಿಯೋ ಮಾಡೋಣ ಅಂತ ಹಾಗೆ ಹೋಗ್ತಾ ಇದೆ. ಹಾಗೆ ಜೀಪ್ ಅವ್ರ ಜೊತೆ ಹೋಗಿದೆ. ಅವ್ರು ನಿಮ್ದೊಂದು ವಿಡಿಯೋ ಮಾಡ್ಕೊಡ್ತೀನಿ ಕೊಡಿ ಅಂತ ಅಂದರು. ಸರಿ ಮಾಡಿಕೊಡಿ ಅಣ್ಣ ಅಂತ ಅಂದೆ. ನೋಡಿ ಆಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ. ಸಂಜೆ 4 ಗಂಟೆ ಆಗಿತ್ತು, ಫುಲ್ಲು ಫಾಗು. ಮತ್ತು ನಾನು ಹೇಳ್ದಂಗೆ ಇದು ಲಾಸ್ಟ್ ವೀಡಿಯೋದೇ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕೆಲವು ಪ್ಲೇಸ್ಗಳನ್ನ ತೋರಿಸಿರಲಿಲ್ಲ. ಅದ್ರ ಜೊತೆ ಮರ್ಜ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಅದರಿಂದ ಇದನ್ನು ಅದ್ರ ಜೊತೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಂಜೆ 4 ಗಂಟೆ, ಸುತ್ತ ಫಾಗು, ಮತ್ತು ಮಕ್ಕಳು, ಫ್ಯಾಮಿಲಿ, ಫ್ರೆಂಡ್ಸು ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಮತ್ತು ಸೀದಾ ಅಲ್ಲಿಂದ ಮುಗಿಸ್ಕೊಂಡು ತಲಕಾವೇರಿ ಕಡೆ ಬಂದ್ವಿ. ನೋಡಿ ತಲಕಾವೇರಿ ಹೇಗಿದೆ. ಸಂಜೆ 5 ಗಂಟೆ. ಟೈಮರ್ಗೆ ಬನ್ನಿ ನೀವು, ಈವ್ನಿಂಗ್ ಟೈಮು. ಅಂದರೆ ಈವ್ನಿಂಗ್ ಟೈಮಲ್ಲಿ 3 o'clock ಮೇಲೆ ಯಾವಾಗ ಬಂದ್ರೂ ಈ ಥರನೇ ಇರುತ್ತೆ ವೆದರು. ಅಲ್ಲಿ ಬಿಸಿಲು ನೋಡೋದೇ ತುಂಬ ಅಪರೂಪ, ಮತ್ತು ನೋಡೋಕ್ಕೆ ಅದು ಕಣ್ಣು ಸಾಕಾಗಲ್ಲ. ನೋಡಿ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಒಂದು ಗಾಡಿ ಇಲ್ಲ ಸಂಜೆ 5 ಗಂಟೆ. ಆಲ್ಮೋಸ್ಟ್ ಲಾಸ್ಟ್ 6 ಗಂಟೆ ಕ್ಲೋಸು. 6 ಗಂಟೆ ಮೇಲೆ 1 ನಿಮಿಷ ಆದ್ರೂ ಒಳಗಡೆ ಎಂಟ್ರಿ ಕೊಡಲ್ಲ. ಲಾಸ್ಟ್ ಟೈಮ್ ನಾವೇ ಈ ಥರನೇ ಬಂದ್ಬಿಟ್ಟು 6:05 ಆಗಿತ್ತು. ಎಷ್ಟು ಹೇಳೋದು ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ. ತುಂಬ ಬೇಜಾರು ಮಾಡಿಕೊಂಡ್ರು ಕಸ್ಟಮರ್. ಪಾಪ ರಾಜಸ್ಥಾನದಿಂದ ಬಂದಿದ್ದರು. ಅದರಿಂದ ಯಾರೇ ವಿಸಿಟ್ ಮಾಡೋಂಗಿದ್ರು 6 ಗಂಟೆ ಒಳಗಡೆ ಬಂದುಬಿಡಿ. 6 ಗಂಟೆ ಮೇಲೆ 1 ನಿಮಿಷ 2 ನಿಮಿಷ ಆದರೂ ಬಿಡಲ್ಲ, ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ, ಹಾಗೆ ಸುತ್ತ ಒಂದು ವಿಡಿಯೋ ಮಾಡಿಕೊಂಡು ಹೇಗಿದೆ ತಲಕಾವೇರಿ. ನೋಡಿ, ಸಂಜೆ 5 ಗಂಟೆಗೆ ಫಾಗ್ ಹೇಗಿದೆ, ಜಡಿ ಮಳೆ, ಫಾಗು ಅದೆಲ್ಲ ಮುಗಿಸ್ಕೊಂಡು ಓಂಕಾರೇಶ್ವರ ಟೆಂಪಲ್ ಇದು ನೆಕ್ಸ್ಟ್ ಡೇದು ವಿಡಿಯೋ. ನೋಡಿ, ಓಂಕಾರೇಶ್ವರ ಟೆಂಪಲ್ಗೆ ಬಂದು ಅರ್ಲಿ ಮಾರ್ನಿಂಗು, ಅಂದರೆ ಅರೌಂಡ್ 8:30 9 o'clock ಆಗಿತ್ತು. ನೋಡಿ ಹೇಗಿದೆ, ಮತ್ತು ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಯಾರೇ ಬಂದ್ರೂ ಮಡಿಕೇರಿ ಜಸ್ಟ್ ಸಿಟಿಯಿಂದ 1 ಕಿಲೋಮೀಟರ್ ಇರೋದು ಈ ಪ್ಲೇಸು. ಯಾರೇ ಬಂದು ಮಿಸ್ ಮಾಡಿದೆ ಈ ಪ್ಲೇಸ್ಗೆ ಹೋಗಿ. ತುಂಬ ಸಖತ್ತಾಗಿದೆ ಪ್ಲೇಸು. ಮತ್ತು ಕಲ್ಯಾಣಿನ ಮೀನೆಲ್ಲ ಇದೆ. ನಿಜವಾಗಿ ಈ ಟೆಂಪಲ್ಗೆ ಹೋದರೆ ದೊಡ್ಡವರು ತುಂಬ ಖುಷಿ ಆಗುತ್ತೆ, ಮಕ್ಳಿಗೂ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ನಾವು ಬಂದಾಗಲೇ ಟೆಂಪಲ್ಗೆ ಹೋಗ್ತೀವಿ. ಕಸ್ಟಮರ್ನಂತೂ ಅರ್ಲಿ ಮಾರ್ನಿಂಗ್ ಫಸ್ಟು ಈ ಟೆಂಪಲ್ಗೆ ಕರ್ಕೊಂಬರೋದು ನಾವು. ಈ ಪ್ಲೇಸ್ ತೋರಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗೋದು. ಯಾಕಂದರೆ ಓಂಕಾರೇಶ್ವರ ಶಿವ ಇರೋದು ಜಾಗ ಅದು. ಮತ್ತು ನಮಗೂ ತುಂಬ ಖುಷಿ, ಇಲ್ಲಿ ಏನೋ ಒಂಥರ ನೆಮ್ಮದಿ. ಹಾಗೆ ನಾನು ದರ್ಶನ ಮಾಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ. ನಾವು ದುಬಾರಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ದುಬಾರಿಲಿ 3 months ಬ್ಯಾಕು ಚೆನ್ನೈ ಲೇಡಿ ಎಲಿಫೆಂಟು ಇದಾಗಿ 2 ಎಲಿಫೆಂಟ್ ಜಗಳ ಆಡಿಕೊಂಡು ಒಬ್ಬ ಬೆಂಗ್ಸ್ನ ಸಾಯಿಸ್ಬಿಟ್ಟಿತ್ತು. ಅದರಿಂದ 3 months ಅಲ್ಲಿಗೆ ಬಿಡ್ತಾಯಿಲ್ಲ. ಸರಿ ಇನ್ನೇನು ಅಂದ್ಬಿಟ್ಟು ಅಲ್ಲಿಂದ ಬರ್ತಾ ಒಂದು ಚಿಕ್ಕಬೇಳೆ ಡ್ಯಾಮ್ ಅಂತ ಇದೆ, ಆ ಡ್ಯಾಮ್ ಕಡೆ ಬಂದ್ವಿ. ನೋಡಿ, ನಾನು 3 months ಬ್ಯಾಕ್ ಬಂದಾಗ ನೀರೇ ಇರಲಿಲ್ಲ. ಇವಾಗ ನೋಡಿ ನೀರು ಹೇಗಿದೆ, ಸೂಪರಾಗಿದೆ. ಇದನ್ನು ತುಂಬ ದೊಡ್ಡದಾಗಿದೆ ಆ ಕಡೆ ಎಲ್ಲ, ಬಟ್ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಆರಂಗಿ ಡ್ಯಾಮು. ಇದು ಬಂದ್ಬಿಟ್ಟು ಕುಶಾಲನಗರದ ಹತ್ರ ಇರೋದು, ಸೂಪರಾಗಿದೆ. ನೋಡಿ, ನಾನು ಇಲ್ಲಿ ಹೋಗೋಕ್ಕೂ ಮುಂಚೆ 2 days ಬ್ಯಾಕು ಕಾವೇರಿ ಗಲಾಟೆ ಮಾಡಬೇಕು, ನೀರಿಲ್ಲ, ನೀರು ಬಿಡಿ ಅಂತ ತಮಿಳ್ನವ್ರು ಜಗಳ ಆಡ್ತಾಯಿದ್ರು. ಬಟ್ ಅದಾದ ನೆಕ್ಸ್ಟ್ ಡೇಗೆ ಸಖತ್ ಮಳೆ ಬಂದು ನೀರೇ ಇರಲಿಲ್ಲ, ಯಾವ್ಯಾವ ನೀರು ತುಂಬಿದೆ. ನಮಗಂತೂ ನೋಡೋಕ್ಕೆ ಅದು ಕನಸಾಗಲ್ಲ, ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ನಾನು ಬಂದಾಗಲೇ ನೀರೇ ಇರ್ತಾ ಇರಲಿಲ್ಲ. ಇವಾಗ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ. ನೋಡಿ, ಇಲ್ಲಿ ಬ್ರಿಡ್ಜ್ ಗಂಟ ಬರುತ್ತೆ, ಒಂದೊಂದು ಬ್ರಿಡ್ಜೇ ತುಂಬ ಹೋಗುತ್ತೆ ಆ ಥರ ನೀರು. ನೋಡಿ, ತುಂಬ ಖುಷಿ ಆಯಿತು. ನೆಕ್ಸ್ಟ್ ಸೀದಾ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊಂಟಿದ್ದೆ ವೈನಾಡ್ ಕಡೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಕಸ್ಟಮರ್ ಅಲ್ಲಿ ವೈನಾಡ್ ಕಡೆ ರೂಮ್ ಮಾಡಿದರು. ನೋಡಿ, ಬಸ್ KSRTC ಅವರು ಬೀಜ ಎಲ್ಲ ಗಳ ಅಂದ್ಬಿಡ್ತು. ಶಿವ ಸ್ವಾಮಿ ಅಂದ್ಕೊಂಡು ಅಲ್ಲಿಂದ ಸೀದಾ ಹೊಂಟ್ವಿ. ನಾವು ಹೊಂಟಿದ್ದೆ ನೆಕ್ಸ್ಟು ವೈನಾಡ್ ಹತ್ರ ಸ್ಟರ್ಲಿಂಗ್ ರೆಸಾರ್ಟ್ ಅಂದ್ಬಿಟ್ಟು, ಅದು ತುಂಬ ಫೇಮಸ್ಸು. ನೋಡಿ, ಹೋಗ್ತಾ ದಾರಿ ಹಂಗಿದೆ. ಮತ್ತೆ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಇಂಥ ಪ್ಲೇಸ್ಗಳಿಂದ ಜಾಗ ನೋಡಿ, ಸುತ್ತ ಗ್ರೀನರಿ. ಕಸ್ಟಮರ್ AC ಹಾಕಿ ಅಂತಂದರು. ಸಾರಿ ವೆದರ್ಗೆ ಏನಕ್ಕೆ ಸರ್ AC ಅಂತ ಹೇಳ್ಬಿಟ್ಟು ನೋಡಿ, ಹಾಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡೋಕ್ಕೆ ಕಣ್ಣು ಸಾಕಾಗಲ್ಲ. ಮತ್ತು ಅಲ್ಲಿಂದ ಸೀದಾ ಏನು ಸ್ಟರ್ಲಿಂಗ್ ರೆಸಾರ್ಟು ಜಸ್ಟ್ ಒಂದು 10 kilometers. ಕಸ್ಟಮರ್ ಟೀಗೆ ಕುಡಿಯೋಣ ನಿಲ್ಲಿಸಿ ಅಂತ ಹೇಳಿದ್ರು. ಸೀದಾ ಅಲ್ಲಿಂದ ಟೀಗೆ ಹಾಕಿದ್ವಿ. ಟೀ ಕುಡ್ಕೊಂಡು ಹೊರಟಿದ್ದೆ ಸ್ಟರ್ಲಿಂಗ್ ರೆಸಾರ್ಟ್. ಇದು
ಬಂದ್ಬಿಟ್ಟು ವಯನಾಡಲ್ಲಿರೋದು ನೋಡಿ ಹೇಗಿದೆ ರೆಸಾರ್ಟು. ರೆಸಾರ್ಟ್ ಬ್ರಿಡ್ಜ್ ಕೆಳಗಡೆ ಕಾಲುವೆ ಥರ ಹರಿತಾ ಇದೆ, ಪ್ಯೂರ್ ವಾಟರ್. ಹೇಗಿದೆ ನೋಡಿ, ಸಕ್ಕತ್ತಾಗಿದೆ. ವಾತಾವರಣನೂ ಹಾಗೆ ಇದೆ. ಮತ್ತೆ ಇದು ಇಲ್ಲಿಗೆ ಎಂಡ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.